ಮನೆ ಕಟ್ಟಿ ನೋಡು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿಯೊಬ್ಬರಿಗೂ ಮನೆ ಮಾಡಬೇಕು ಅನ್ನೋ ಕನಸು ಇದ್ದೇ ಇರುತ್ತೆ. ಆದರೆ ಇವತ್ತಿನ ದುಬಾರಿ ದಿನಗಳಲ್ಲಿ ಮನೆ ನಿರ್ಮಾಣ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಆದರೆ ಕಾಮಗಾರಿಯನ್ನ ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು ಬೆಂಗಳೂರಿನಲ್ಲಿ ವಿದೇಶಿ ಮಾದರಿಯಲ್ಲಿ ಮನೆಗಳ ನಿರ್ಮಾಣಕ್ಕೆ ಮುಂದಾಗಿದೆ. ಅದೇ ಈ ಕ್ಷಣದ ವಿಶೇಷ ಮನೆ ಕಟ್ಟಿ ನೋಡು. ಇಂದಿನ ದುಬಾರಿ ದಿನಗಳಲ್ಲಿ ಕಟ್ಟಡ ನಿರ್ಮಾಣದ ಖರ್ಚು ವೆಚ್ಚಗಳು ಗಗನಕ್ಕೇರಿವೆ. ಹೀಗಾಗಿ ಬಡ ಮತ್ತು ಮಧ್ಯಮ ವರ್ಗದವರು ಸ್ವಂತ ಮನೆ ನಿರ್ಮಿಸಿಕೊಳ್ಳಬೇಕೆಂಬುದು ಗಗನ ಕುಸುಮ. ಸರ್ಕಾರ ಕೂಡ ನಾನಾ ಯೋಜನೆಗಳನ್ನ, ವಸತಿ ಯೋಜನೆಗಳನ್ನ ಜಾರಿಗೊಳಿಸ್ತಾ ಇದೆ. ಆದರೆ ಸರ್ಕಾರದ ಅಧಿಕಾರ ಅವಧಿ ಮುಗಿದ್ರೂ ಕಾಮಗಾರಿಗಳು ಮುಗಿಯಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇತ್ತೀಚಿನ ದಿನಗಳಲ್ಲಿ ಹೊಸ ಯೋಜನೆಗಳಿಗೆ ಚಾಲನೆ ನೀಡ್ತಾ ಇದೆ. ಅದರಲ್ಲೂ ವಸತಿಹೀನರಿಗೆ ಮನೆ ನಿರ್ಮಿಸಿಕೊಡುವ ಬಹುದೊಡ್ಡ ಕನಸನ್ನ ಬಿಡಿಎ ಹೊಂದಿದೆ. ಈಗಾಗಲೇ ನಗರದ ವಿವಿಧೆಡೆ ಮನೆಗಳ ನಿರ್ಮಾಣಕ್ಕೆ ಕಾರ್ಯ ಪ್ರಗತಿಯಲ್ಲಿ ಸಾಗ್ತಾ ಇದೆ. ಅದರಲ್ಲೂ ಬೆಂಗಳೂರಿನ ಉತ್ತರ ಭಾಗದ ದಾಸನಪುರ ಹೋಬಳಿಯಲ್ಲಿರುವ ಆಲೂರಿನಲ್ಲಿ ನಿರ್ಮಿಸ್ತಾ ಇರುವಂತಹ ಮನೆಗಳ ಕಾಮಗಾರಿ ಬಿರುಸಿನಿಂದ ಸಾಗಿದೆ. ಬಡಾವಣೆಯಲ್ಲಿ 2 ಹಂತಗಳಲ್ಲಿ ಒಟ್ಟು 1540 ಮನೆಗಳ ನಿರ್ಮಾಣ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಇಷ್ಟೊಂದು ಸುಸಜ್ಜಿತ, ಅಚ್ಚುಕಟ್ಟಾಗಿ ಮನೆಯನ್ನ ನಿರ್ಮಿಸಲು ನೆರವಾಗಿದ್ದು ನ್ಯೂಜಿಲೆಂಡ್ ಫಾರ್ಮುಲಾ. ನ್ಯೂಜಿಲೆಂಡ್ನಲ್ಲಿ ಮನೆಗಳ ನಿರ್ಮಾಣ ಕಾಮಗಾರಿ ಅತಿ ಸರಳ, ಜೊತೆಗೆ ವಿನೂತನ. ಸಾಂಪ್ರದಾಯಿಕ ಶೈಲಿಯ ಮನೆ ನಿರ್ಮಾಣಕ್ಕೆ ಗುಡ್ ಬೈ ಹೇಳಿರುವ ಬಿಡಿಎ ವಿದೇಶಿಗರ ಮಾದರಿಯನ್ನ ಅನುಸರಿಸಿ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಮನೆಗಳನ್ನ ನಿರ್ಮಿಸಲು ಹೊರಟಿದೆ. ಈ ರೀತಿಯ ಮನೆಗಳನ್ನ ನಿರ್ಮಿಸ್ತಾ ಇರೋದು ದೇಶದಲ್ಲೇ ಮೊದಲು ಎಂಬುದು ಬಿಡಿಎಯ ಹೆಗ್ಗಳಿಕೆ. ನಿಮ್ಗೆಲ್ಲ ಅಚ್ಚರಿ ಅನ್ಸ್ಬೋದು, ಆದ್ರೂ ನಿಜ. ಇಟ್ಟಿಗೆ ಬಳಸದೆ ಮನೆಗಳನ್ನ ನಿರ್ಮಿಸುವ ವಿನೂತನ ಯೋಜನೆಗೆ ಬಿಡಿಎ ಹಸಿರು ನಿಶಾನೆ ತೋರಿಸಿದೆ. ಬೆಂಗಳೂರಿನ ಉತ್ತರ ಭಾಗದ ದಾಸನಪುರ ಹೋಬಳಿಯ ಆಲೂರಿನಲ್ಲಿ ಈ ವಿಶೇಷ ಮನೆಗಳು ನಿರ್ಮಾಣವಾಗ್ತಿವೆ. ಗೌರಿ ಇನ್ಫ್ರಾ ಪ್ರೈವೇಟ್ ಲಿಮಿಟೆಡ್ ಗುತ್ತಿಗೆ ಆಧಾರದ ಮೇಲೆ 50 ಎಕರೆ ಜಾಗದಲ್ಲಿ 2 ಫೇಸ್ಗಳಲ್ಲಿ ಮನೆಗಳನ್ನ ನಿರ್ಮಿಸ್ತಾ ಇದೆ. ಒಟ್ಟು 1540 ಮನೆಗಳನ್ನ ನಿರ್ಮಿಸಲು ಬಿಡಿಎ 2 ವರ್ಷಗಳ ಹಿಂದೆಯೇ ಆದೇಶಿಸಿತ್ತು. ಗೌರಿ ಇನ್ಫ್ರಾ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಇದೇ ಮೊದಲ ಬಾರಿಗೆ ಮನೆಗಳ ಜೋಡಣೆ ಕಾಮಗಾರಿಗೆ ಕೈ ಹಾಕಿದ್ದು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸ್ತಾ ಇದೆ. ಇನ್ನು ಈ ಕಾಮಗಾರಿಯ ಮತ್ತಷ್ಟು ವಿಶೇಷತೆಯನ್ನ ನಮ್ಮ ಪ್ರತಿನಿಧಿ ಮಧುಸೂದನ್ ವಿವರಿಸಿದ್ದಾರೆ ನೋಡಿ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಈಗಾಗಲೇ ಬೆಂಗಳೂರಿನ ನಾನಾ ಭಾಗದಲ್ಲಿ ಸಾಕಷ್ಟು ಮನೆಗಳನ್ನು ನಿರ್ಮಾಣ ಮಾಡ್ತಿದೆ. EWS ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೋಸ್ಕರ ದಾಸನಪುರ ಹೋಬಳಿಯ ಆಲೂರು ಬಡಾವಣೆಯಲ್ಲಿ 1500 ವಿಶೇಷ ಮನೆಗಳನ್ನು 1 BHK ಮನೆಗಳನ್ನು ನಿರ್ಮಾಣ ಮಾಡೋಕ್ಕೆ ಮುಂದಾಗಿದೆ. ಆದರೆ ಮನೆಗಳ ನಿರ್ಮಾಣ ಮಾತ್ರ ಬಹಳ ಡಿಫ್ರೆಂಟ್ ಆಗಿದೆ. ಹೇಗೆ ಮನೆಗಳ ನಿರ್ಮಾಣ ಆಗ್ತಾ ಇದೆ ಬನ್ನಿ ನೋಡ್ಕೊಂಬರೋಣ. ಗೌರಿ ಇನ್ಫ್ರಾ ಪ್ರೈವೇಟ್ ಲಿಮಿಟೆಡ್ನ ಮಾಲೀಕ ಉಮೇಶ್ ನ್ಯೂಜಿಲೆಂಡ್ಗೆ ಭೇಟಿ ಕೊಟ್ಟಾಗ ಅಲ್ಲಿನ ತಂತ್ರಜ್ಞಾನವನ್ನ ಕಲಿತು ಬಂದರು. ಈ ರೀತಿಯಲ್ಲೂ ಮನೆಗಳನ್ನ ನಿರ್ಮಿಸಬಹುದು ಎಂಬುದನ್ನ ಬಿಡಿಎ ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಟ್ರು. ನಂತರ ಬಿಡಿಎ ನಿಗದಿಪಡಿಸಿದ 110 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉತ್ತಮ ರೀತಿಯ ಮನೆಗಳನ್ನ ನಿರ್ಮಿಸಲು ಸಾಧ್ಯವಾಗ್ತಿದೆ. ಬಿಡಿಎ ವಸತಿ ಯೋಜನೆಯಲ್ಲಿ ನಾವು ಒಂದು ವಿಶಿಷ್ಟ ಕಂಡೀಷನ್ ಅನ್ನು ನಮ್ಮ ಟೆಂಡರಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಅದೇನೆಂದರೆ, ಪ್ರಪಂಚದಲ್ಲಿ ಎಲ್ಲೇ ಇದ್ದರೂ ಅತ್ಯಾಧುನಿಕ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಇದ್ದರೆ ಅದನ್ನು ನಮ್ಮ ಕನ್ಸ್ಟ್ರಕ್ಷನಲ್ಲಿ ಅಳವಡಿಸ್ಕೋಬೇಕು. ಅದನ್ನು ಯಾರಾದರೂ ಕಾಂಟ್ರಾಕ್ಟ್ರು ತಂದು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಿದ್ಧ ಇದ್ದರೆ ನಾವು ಅವ್ರಿಗೊಂದು ಅವಕಾಶ ಕಳಿಸ್ಬೇಕು ಅಂತೇಳಿ ನಾವು ಟೆಕ್ನಾಲಜಿ ಸ್ಪೆಸಿಫೈ ಮಾಡಲಿಲ್ಲ.
ಜೋಡಣೆ ಮನೆಗಳಂದ್ರೆ ಎಲ್ಲಿ ಬೇಕಾದರೂ ನಿರ್ಮಿಸಿ ನಂತರ ನಿಗದಿತ ಸ್ಥಳದಲ್ಲಿ ಅಳವಡಿಸಿಕೊಳ್ಬಹುದು. ಈ ಗೋಡೆಗಳಿಗೆ ಇಟ್ಟಿಗೆಯ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸಂಪೂರ್ಣ ಮರಳು, ಸಿಮೆಂಟ್, ಸ್ಟೀಲ್ ಬಳಸಿ ಗೋಡೆಗಳನ್ನ ತಯಾರಿಸಲಾಗುತ್ತೆ. ಇಲ್ಲಿನ ಮನೆಗಳನ್ನ ನಿರ್ಮಿಸಲು ಎಷ್ಟು ವೆಚ್ಚ ಮಾಡಲಾಗಿದೆ, ಜೊತೆಗೆ ಈ ಜೋಡಿ ಮನೆಗಳ ವಿಶೇಷತೆ ಏನು ನೋಡೋಣ ಬನ್ನಿ. ಇಂಥ ಗೋಡೆಗಳನ್ನ ನಿರ್ಮಿಸಲು ಹೆಚ್ಚು ಸಮಯ ಕೂಡ ಆಗೋದಿಲ್ಲ. ಗೋಡೆ ನಿರ್ಮಿಸಿದ 1 ವಾರದ ಬಳಿಕ 21 ದಿನ ಕ್ಯೂರಿಂಗ್ ಮಾಡಲಾಗುತ್ತೆ ಅಷ್ಟೇ. ನಂತರ 4 ಗೋಡೆಗಳನ್ನ ಜೋಡಿಸಿ ಕಿಟಕಿ, ಬಾಗಿಲು, ವೆಂಟಿಲೇಟರ್ ಜೋಡಿಸಲಾಗುತ್ತೆ. ಹೀಗೆ ನಿರ್ಮಾಣವಾಗುವಂತಹ ಮನೆಗಳನ್ನ ಟ್ರ್ಯಾಕ್ಗಳಲ್ಲಿ ಸಾಗಿಸಿ ಜೆಸಿಬಿ ಸಹಾಯದಿಂದ ಒಂದರ ಮೇಲೊಂದು ಜೋಡಿಸಲಾಗುತ್ತೆ. ಅಲ್ಲಿಗೆ ಪೂರ್ಣವಾಗಿ ರೆಡಿಯಾಗುತ್ತೆ ಜೋಡಣೆ ಮನೆಗಳು. ಪೂರ್ವದಲ್ಲಿ ನಾವು ಆಗಲೇ 3 ಬೇರೆ ಬೇರೆ ಟೆಕ್ನಾಲಜಿಗಳನ್ನ ಅಡಾಪ್ಟ್ ಮಾಡಿದ್ವಿ ಬೇರೆ ಯೋಜನೆಗಳಲ್ಲಿ. ನಮ್ಮ ಗೌರಿ ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿಯವರು ನ್ಯೂಜಿಲ್ಯಾಂಡ್ ಮತ್ತು ಆಸ್ಟ್ರೇಲಿಯಾದಲ್ಲಿ ಇಂಪ್ಲಿಮೆಂಟ್ ಮಾಡ್ತಿರೋ ಒಂದು ಟೆಕ್ನಾಲಜಿನ ಅಡಾಪ್ಟ್ ಮಾಡ್ತೀವಿ ಅಂತ ನಮಗೆ ಅವ್ರ ಬಿಡ್ನಲ್ಲಿ ಸಲ್ಲಿಸಿದ್ರು. ಇದನ್ನು ಈ ಟೆಕ್ನಾಲಜಿ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ರು. ಅದನ್ನು ನಾವು ಟೆಂಡರ್ ಅಪ್ರೂವ್ ಮಾಡೋ ಸಮಯದಲ್ಲಿ ನಮ್ಮ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಅಂತ ಇದೆ. ಅಡ್ವೈಸರಿ ಕಮಿಟಿಯಲ್ಲಿ ಇದನ್ನೆಲ್ಲ ಡೆಮಾನ್ಸ್ಟ್ರೇಟ್ ಮಾಡಿದ್ರು, ಇಷ್ಟು ಹಿಂಗೆಲ್ಲ ಮಾಡ್ತೀವಿ ಅಂತ. ನಮ್ಮ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಇದು ಸೂಕ್ತ ನಮ್ಮ ಇಂಡಿಯನ್ ಕಂಡೀಷನ್ಗೆ ಇದಕ್ಕೆ ಬಂದು ನಾವು ಅವ್ರಿಗೊಂದು ಪರ್ಮಿಷನ್ ಕೊಟ್ವಿ. ಇನ್ನು ಬಿಡಿಎ ಮೊದಲ ಹಂತದಲ್ಲಿ 1540 ಮನೆಗಳನ್ನ ನಿರ್ಮಿಸಲು ಮುಂದಾಗಿದ್ದು, ಇದು ಇಟ್ಟಿಗೆಯಿಂದ ಕಟ್ಟುವ ಮನೆಗಳಿಗಿಂತ ಗಟ್ಟಿಯಾಗಿರುತ್ತೆ, ಹೆಚ್ಚು ಬಾಳಿಕೆ ಬರುತ್ತೆ ಅನ್ನೋದು ಅಧಿಕಾರಿಗಳ ಅಭಿಪ್ರಾಯ. ಆ್ಯಕ್ಚುಲಿ ಎಲ್ಲರೂ ನೋಡಿದವರೆಲ್ಲ ಎಲ್ಲ ಬಂದು ಟೆಕ್ನಿಕಲ್ ಪೀಪಲ್ಸ್ ಎಲ್ಲ ಬಂದು ನೋಡಿದ್ದಾರೆ. ದೇ ಆರ್ ಅಪ್ರಿಷಿಯೇಟಿಂಗ್ ಅವರ್ ಪ್ರಾಜೆಕ್ಟ್, ವಾಟ್ ಅವ್ರು ಮಾಡ್ತಾ ಇರೋದೆಲ್ಲ ನೋಡಿ ಸಂತೋಷ ಬೀಳ್ತಾ ಇದ್ದಾರೆ. ಬಟ್ ಇದಕ್ಕೆ ಸಹಕಾರ ಆ್ಯಕ್ಚುಲಿ ಕಾಂಟ್ರಾಕ್ಟರ್ ಆಲ್ಸೋ ಈ ಹ್ಯಾಸ್ ಟು ಟೇಕ್ ತೊಗೋಬೇಕಾಗಿತ್ತು. ಬಟ್ ಈ ಈಸ್ ಕೋಆಪರೇಟಿಂಗ್ ಫಾರ್ ಅಸ್, ಆ್ಯಕ್ಚುಲಿ ತೊಗೊಂಡು ಮಾಡ್ತಾ ಇದ್ದಾರೆ. ಇನ್ನು ಈ ಎಲ್ಲಾ ಮನೆಗಳು 1 ಬೆಡ್ರೂಮ್ನ ಮನೆಗಳಾಗಿದ್ದು ಸಾರ್ವಜನಿಕರಿಗೆ ಕೇವಲ 7 ಲಕ್ಷ ರೂಪಾಯಿಗೆ ಸಿಗುತ್ತೆ. ಇಲ್ಲಿಯವರೆಗೂ ನಿರ್ಮಾಣ ಆಗ್ತಾ ಇದ್ದಂಥ ಮನೆಗಳು ಅಲ್ಲೇ ಕನ್ಸ್ಟ್ರಕ್ಟ್ ಆಗ್ತಾ ಇದ್ವು. ಆದರೆ ನಾವೀಗ ಖುದ್ದು ಮನೆಗಳು ನಿರ್ಮಾಣ ಆಗೋ ಅಂತ ಫ್ಯಾಕ್ಟ್ರಿನಲ್ಲಿದ್ದೀವಿ. ನೀವೀಗಾಗಲೇ ದೃಶ್ಯಾವಳಿಗಳಲ್ಲಿ ನೋಡಬಹುದು. ಇಲ್ಲಿ ಮನೆಗಳನ್ನು ನಿರ್ಮಿಸಿ ನಂತರ ಈ ಒಂದು ಮನೆಗಳನ್ನು ಲಾರಿಯಲ್ಲಿ ತಗೊಂಡು ಹೋಗಿ ಜೋಡಿಸಲಾಗುತ್ತೆ. ಇದು ನ್ಯೂಜಿಲೆಂಡ್ನಿಂದ ನೋಡ್ಕೊಂಡು ಬಂದು ಇಲ್ಲಿ ಮಾಡ್ತಾ ಇರೋ ಅಂಥ ಒಂದು ತಯಾರಾಗುವ ಮನೆಗಳು. ನಿಜಕ್ಕೂ ಇಡೀ ಭಾರತ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯಾದಂಥ ಮನೆಗಳು ಇಲ್ಲಿ ನಿರ್ಮಾಣ ಆಗ್ತಾ ಇರೋದು ಬಹಳ ವಿಶೇಷ. ಆಲೂರಿನ ಗ್ರಾಮದಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದವರು ನಿರ್ಮಾಣ ಮಾಡ್ತಾ ಇರೋ ಅಂಥ 1500 ಮನೆಗಳು ಕೂಡ ಈ ಒಂದು ಫ್ಯಾಕ್ಟ್ರಿನಲ್ಲೇ ತಯಾರಾಗ್ತಿದೆ. ಹಾಗಾದರೆ ಫ್ಯಾಕ್ಟ್ರಿನಲ್ಲಿ ತಯಾರಾಗೋ ಅಂಥ ಮನೆಗಳು ತಮ್ಮ ಪೂರ್ಣವಾದಂಥ ಸ್ವರೂಪ ಯಾವ ರೀತಿ ಪಡ್ಕೊಳ್ಳುತ್ತೆ, ಬನ್ನಿ ನಾನು ನಿಮಗೆ ತೋರಿಸ್ತೀನಿ. ಈಗಾಗಲೇ 1540 ಮನೆಗಳ ಪೈಕಿ ಫೇಸ್ 1 ಮತ್ತು ಫೇಸ್ 2 ನಲ್ಲಿ ಅಂದಾಜು 500 ಮನೆಗಳನ್ನ ನಿರ್ಮಿಸಲಾಗ್ತಿದೆ. ಈ ಕಾಮಗಾರಿ ಪೂರ್ಣಗೊಂಡ ಬಳಿಕ ಇದೇ ಮಾದರಿಯಲ್ಲೇ ಮತ್ತಷ್ಟು ಮನೆಗಳನ್ನ ನಿರ್ಮಿಸುವಂತಹ ಗುರಿಯನ್ನ ಬಿಡಿಎ ಹೊಂದಿದೆ. ತುಂಬ ಖುಷಿಯಾಗಿದೆ ಸರ್. ಈ ದೇಶಕ್ಕೊಂದು ಒಳ್ಳೆ ಟೆಕ್ನಾಲಜಿ ಕೊಡ್ತೀನಿ ಅಂತಂದು ಹೆಮ್ಮೆ ಆಗಿದೆ. ಒಂದು ಬಡವರಿಗೂ ಸುಧಾ ಒಂದು ಲಕ್ಸುರಿ ಮನೇಲಿರಬೇಕು, ಒಂದು ಒಳ್ಳೆ ಕ್ವಾಲಿಟಿ ಮನೇಲಿರಬೇಕು ಅಂತ ಒಂದು 7-7.5 ಲಕ್ಷ ರೂಪಾಯಿಗೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲಿ ಮನೆ ಮಾಡಿಕೊಟ್ಟಿದ್ದು ಒಂದು ಹೆಮ್ಮೆ ಇದೆ ಸರ್. ಇದೇ ಮೊದಲ ಬಾರಿಗೆ ದೇಶದಲ್ಲೇ ಮಾಡಲಾಗದ ಸಾಧನೆ ನಮ್ಮ ಬಿಡಿಎ ಮಾಡ್ತಾ ಇದೆ. ಕೇವಲ ಮನೆಗಳ ನಿರ್ಮಾಣಕ್ಕೆಂದೇ ರೆಡಿಯಾಗಿರುವ ಫ್ಯಾಕ್ಟರಿಗೆ 60 ಕೋಟಿ ರೂಪಾಯಿಯ ವೆಚ್ಚ ತಗಲಿದ್ದು, ಇದಕ್ಕಾಗಿ ಅನೇಕ ಕೆಲಸಗಾರರು ಹಗಲು ರಾತ್ರಿ ಎನ್ನದೇ ದುಡಿತಿದ್ದಾರೆ. ಫ್ಯಾಕ್ಟರಿಯಲ್ಲಿ ನಿರ್ಮಾಣವಾಗುವಂತಹ ಈ ಮನೆಗಳು ಸಾಮಾನ್ಯವಾಗಿ ಕಟ್ಟುವಂತಹ ಮನೆಗಳಿಗಿಂತ ಹೆಚ್ಚು ಬಲಿಷ್ಠ. ಒಂದು ವೇಳೆ ಈ ಒಂದು ಯೋಜನೆ ಬಹಳ ಯಶಸ್ವಿಯೇ ಆದಲ್ಲಿ ಮುಂದಿನ ದಿನಗಳಲ್ಲಿ ಬಿಡಿಎ ಇಂತಹ ಹಲವು ಯೋಜನೆಗಳನ್ನು ಹಮ್ಮಿಕೊಳ್ಳಿದೆ. ಇವಿಷ್ಟು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.